ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ನಾವು ವಾಕ್ಯ ಧ್ಯಾನಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥಿಸುವ ಪರಿಶುದ್ಧನಾದಂಥ ತಂದೆಯೇ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ. ಯೇಸುವೆ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವಾಗ ದೇವರು ಯೇಸುವೆ ನಮ್ಮೊಂದಿಗೆ ನೀವು ಮಾತಾಡಿರಿ. ಕರ್ತನೆ, ನಿಮ್ಮ ವಾಕ್ಯವು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಆಶೀರ್ವಾದವನ್ನು ತರಲಿ. ನಿನ್ನ ವಾಕ್ಯವು ಕರ್ತನೆ ನಮ್ಮ ಜೀವಿತದಲ್ಲಿ ಆಲೋಚನೆ ಹೇಳಲಿ. ಕರ್ತನೆ, ವಾಕ್ಯದಲ್ಲಿ ನಡೆಯುವಂತೆ ಮಾರ್ಗದರ್ಶನ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ಕರ್ತನೆ, ವಾಕ್ಯದ ಮೂಲಕವಾಗಿ ನೀನು ಮಾತಾಡಿರಿ. ವಾಕ್ಯವು ಜೀವವಾಗಿಯೂ ವಾಕ್ಯವು ಕಾರ್ಯ ಮಾಡುವುದಾಗಿಯೂ ನಮ್ಮ ಮಧ್ಯದಲ್ಲಿ ಚಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ನಾವು ಕಳೆದ ಸಂಚಿಕೆಯಿಂದ ಧ್ಯಾನಿಸ್ತಾ ಬಂದಂಥ ವಾಕ್ಯ ಲೂಕನ ಸುವಾರ್ತೆ 9ನೇ ಅಧ್ಯಾಯ 28ರಿಂದ ನಾವಲ್ಲಿ ಧ್ಯಾನಿಸ್ತಾ ಬಂದಿದ್ದೆವು. ಅಲ್ಲಿ ನಾವು ನೋಡುವಂಥ ಶೀರ್ಷಿಕೆಯಾಗಿ ನಾವು ತೆಗೆದುಕೊಂಡಂಥದ್ದು ರೂಪಾಂತರದ ಪ್ರಾರ್ಥನೆ ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿ ರೂಪಾಂತರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪ್ರಾರ್ಥಿಸುವುದನ್ನು ನೋಡ್ತೇವೆ. ಬೆಟ್ಟದ ಅನುಭವದ ಪ್ರಾರ್ಥನೆ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ 2 ವಿಷಯಗಳನ್ನು ನಾವು ಧ್ಯಾನಿಸಿದೆವು. 1ನೇ ವಿಷಯ, ನಾವು ಹಂತ ಹಂತವಾಗಿ ಮೇಲಕ್ಕೆ ಹೋಗುವ ಅನುಭವದ ಪ್ರಾರ್ಥನೆ. ಎಲ್ಲ ಪರಿಸ್ಥಿತಿಗಳಲ್ಲೂ ನಮ್ಮ ಪ್ರಾರ್ಥನೆ ಯಾವಾಗಲೂ ಏನಾಗಿರಬೇಕು, ಅದು ಮೇಲಕ್ಕೆ ಬರಬೇಕು. ಹಂತ ಹಂತವಾಗಿ ನಾವು ಪರಲೋಕದ ಅನುಭವಕ್ಕೆ ನಾವು ಸೇರಲ್ಪಡಬೇಕೆಂಬಂಥ ಅನುಭವದಲ್ಲಿ ನಾವು ಧ್ಯಾನಿಸಿದೆವು. 2ನೇದಾಗಿ, ಈ ಲೋಕದ ಸಂಬಂಧ ಕಡಿಯಲ್ಪಟ್ಟು ಪರಲೋಕದ ಅನುಭವಕ್ಕೆ ಸೇರುವಂಥ ಅನುಭವ ಆಗಿದೆ ಬೆಟ್ಟದ ಅನುಭವದ ಪ್ರಾರ್ಥನೆ. ಈ ಲೋಕದ ಅನೇಕ ಸಮಸ್ಯೆಗಳಲ್ಲಿ, ಅನೇಕ ಕೆಟ್ಟತನಗಳಲ್ಲಿ ನಾವು ಜೀವಿಸುತ್ತಿರುವಾಗ ಯೇಸು ಸ್ವಾಮಿ ನಮ್ಮನ್ನು ಪ್ರತ್ಯೇಕಿಸಿ ಪರಲೋಕದ ಅನುಭವಕ್ಕೆ ನಮ್ಮನ್ನು ಸೇರಿಸಿದನು. ಪ್ರಾರ್ಥನೆ ಏನು ಮಾಡ್ತದೆ? ಕರ್ತನ ಅನ್ಯೋನ್ಯತೆಗೆ, ಕರ್ತನ ಸಂಬಂಧಕ್ಕೆ, ಆ ಪರಲೋಕದ ಅನುಭವಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರಿಯರೇ. ಸೊ ಈ ರೀತಿಯ ಪ್ರಾರ್ಥನೆಯ ಅನುಭವ ಬೆಟ್ಟದ ಅನುಭವದ ಪ್ರಾರ್ಥನೆ ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದ್ದೆವು. ಅದನ್ನೇ ಮುಂದುವರಿಸಿ ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ಅದೇ ಲೂಕನ ಸುವಾರ್ತೆ 9ನೇ ಅಧ್ಯಾಯ 28ರಿಂದ ಮುಂದೆ ಧ್ಯಾನಿಸುವಾಗ 29ನೇ ವಾಕ್ಯವನ್ನು ತೆಗೆದುಕೊಂಡು ಧ್ಯಾನ ಮಾಡುವ. ಅಲ್ಲಿ ಹೀಗೆ ಹೇಳ್ತದೆ, ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆ ಆಯಿತು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆ ಆಯಿತು. ದೇವಜನರೇ, ಇವತ್ತು ನಾವು ಲೋಕದಲ್ಲಿ ನಾವು ನೋಡುವಾಗ, ಜನಗಳನ್ನು ನಾವು ನೋಡುವಾಗ, ಜನಗಳ ಮುಖವನ್ನು ನಾವು ನೋಡುವಾಗ, ಅನೇಕ ಪರಿಸ್ಥಿತಿಗಳ ನಿಮಿತ್ತವಾಗಿ ಕುಗ್ಗಿ ಹೋದ ಅನುಭವದಲ್ಲಿ, ಸೋತು ಹೋದ ಅನುಭವದಲ್ಲಿ, ಬಲಹೀನತೆ ಅನುಭವದಲ್ಲಿ ಹೋಗುವಾಗ ಅದನ್ನು ಮುಖದ ಛಾಯೆಯಲ್ಲಿ, ಮುಖದ ಒಂದು ಮುಖವು ಏನು ಮಾಡ್ತದೆ, ಅವರನ್ನು ಪ್ರತಿಬಿಂಬಿಸುವಂಥದ್ದಾಗಿರ್ತದೆ. ಅವರು ಸೋಲು ಹೋದಂಥ ಅನುಭವಗಳು ನಾವು ಅನೇಕ ಸಂದರ್ಭದಲ್ಲಿ ನಾವು ಅಂಥ ಅನುಭವದಲ್ಲಿ ಹೋಗಿರ್ಬೋದು, ಅಥವಾ ನಾವು ಹೋಗ್ತಾ ಇರ್ಬೋದು. ಅನೇಕ ಕೆಟ್ಟ ಕಾರ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ನೆನೆಸದಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗುವಾಗ ನಾವೇನಾಗ್ತೇವೆ? ಸೋತು ಹೋದ ಅನುಭವಕ್ಕೆ ಹೋಗ್ತೇವೆ, ಬಲಹೀನರಾಗಿ ಬಿಡ್ತೇವೆ. ಇಂಥ ಅನುಭವ ನಮ್ಮ ಮುಖದಲ್ಲಿ ಏನು ಮಾಡ್ತದೆ? ಅದು ಪ್ರತಿಬಿಂಬಿಸ್ತದೆ. ಜನಗಳು ನಮ್ಮನ್ನು ನೋಡುವಾಗ ಹೇಳ್ತಾರೆ, ಏನಾಗಿದೆ ಸಹೋದರ, ಏನಾಗಿದೆ ಸಹೋದರಿ ಎಂಬಂಥ, ಅಥವಾ ನಾವು ಅನೇಕರಿಗೆ ಈ ರೀತಿಯ ಪ್ರಶ್ನೆ ಮಾಡಿದಂಥ ಅನೇಕ ಅನುಭವಗಳು ನಾವು ನೋಡಿರ್ಬೋದು, ನಾವು ಮಾಡಿರ್ಬೋದು ಪ್ರಿಯರೇ. ಆದರೆ ಈ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಮಾಡುತ್ತಿರುವಾಗನೇ ಆತನ ಮುಖಭಾವ ಬೇರೆ ಆಯಿತು. ಇವತ್ತು ಕಷ್ಟಗಳಲ್ಲಿ, ನಿಂದೆಗಳಲ್ಲಿ, ಅಪಮಾನಗಳಲ್ಲಿ ನಾವು ಹೋಗುವಾಗ ನಮ್ಮ ಮುಖವು ಕುಗ್ಗಿ ಹೋದ ಅನುಭವದಲ್ಲಿ ಹೋಗ್ಬೋದು. ಒಂದು ವಾಕ್ಯ ನಾವು ಓದಲಿಕ್ಕೆ ಬಯಸ್ತೇನೆ. ಕೀರ್ತನೆ ಪುಸ್ತಕ 69ನೇ ಅಧ್ಯಾಯ ಅದರಲ್ಲಿ 19 ಮತ್ತು 20ನೇ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆ ಪುಸ್ತಕ 69ನೇ ಅಧ್ಯಾಯ 19 ಮತ್ತು 20. ನನಗುಂಟಾದ ನಿಂದೆ, ಲಜ್ಜೆ, ಅಪಮಾನ ಇವುಗಳು ನಿನಗೆ ಗೊತ್ತು. ನನ್ನ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲ. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ. ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 20ನೇ ವಾಕ್ಯ, ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ. ಭಕ್ತನು ಬರೆಯುತ್ತಾ ಹೇಳುವಂಥ ವಿಚಾರ, ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ. ಇವತ್ತು ನಿಂದೆಗಳು, ಅಪಮಾನಗಳು, ನೋವುಗಳು, ಕ್ರಿಸ್ತನ ನಿಮಿತ್ತವಾಗಿ, ಕ್ರಿಸ್ತನನ್ನು ಹಿಂಬಾಲಿಸುವ ನಿಮಿತ್ತವಾಗಿ ಅನೇಕ ಅಪಮಾನಗಳನ್ನು ಎದುರಿಸುತ್ತಿರುವಂಥ ನಾವುಗಳು ಇವತ್ತು ಅನೇಕ ಸ್ಥಿತಿಗಳು ನಾವು ಖಿನ್ನತೆಗೆ ಅಥವಾ ಸೋತು ಹೋದ ಅನುಭವಕ್ಕೆ ನಾವು ಹೋಗುವಾಗ ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ನಿಂದೆಯಿಂದ ಖಿನ್ನನಾಗಿ ನಾನು ಕುಂದಿ ಹೋಗಿದ್ದೇನೆ ಎಂಬುದಾಗಿ.
ಸೋತು ಹೋದ ಅನುಭವದಲ್ಲಿ, ಖಿನ್ನನಾದಂಥ ಅನುಭವದಲ್ಲಿ ಹೋಗುವಂಥ ಈ ಭಕ್ತನು ಹೇಳ್ತಾ ಇದ್ದಾನೆ, ನೀನು ಹಿಂದೆಯಿಂದ ಖಿನ್ನನಾಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಹನ್ನಳು ಎಂಬಂತ ಒಂದು ವಾಕ್ಯ ನನಗೆ ನೆನಪಡ್ತದೆ. ಹನ್ನಳು ಏನ್ ಮಾಡ್ತಾ ಇದ್ದಾನೆ, ಆಕೆ ತನ್ನ ಗಂಡನ ನಿಮಿತ್ತವಾಗಿ, ತನ್ನ ಒಡತಿಯ ನಿಮಿತ್ತವಾಗಿ, ತನ್ನ ಸಹೋದರಿಯ ನಿಮಿತ್ತವಾಗಿ ನಿಂದೆಗಳನ್ನು, ಅಪಮಾನಗಳನ್ನು ಎದುರಿಸುವಾಗ, ಆಕೆ ಖಿನ್ನಳಾಗಿ ಸೋತು ಹೋದ ಅನುಭವದಲ್ಲಿ ಹೋಗುವಾಗ, ಆಕೆ ಒಂದು ಮಾತು, ಆಕೆ ಏನ್ ಮಾಡ್ತಿದ್ದಾಳೆ, ಆಕೆ ಏನ್ ಮಾಡುವಂಥದ್ದು, ಆಕೆ ಮಾಡುವಂತ ಒಂದೇ ಒಂದು ಕಾರ್ಯ, ಈ ಎಲ್ಲ ಗಂಡನ ಬಳಿಗೆ ಹೋಗಿ ಹೇಳ್ತಿದ್ದಾಳೆ, ಗಂಡನೇ ನನಗೆ ಸಂತೈಸುವಕ್ಕೆ ಯಾರಿಂದ ಸಿಗ್ತಾ ಇಲ್ಲ, ಎಲ್ಲದಿಂದಲೂ ಅಪಮಾನ, ನೋವುಗಳು, ಸಮಸ್ಯೆಗಳು, ಕಣ್ಣೀರುಗಳು ಹೋಗ್ತಾ ಇದೆ ಅಂತ ಅನುಭವದಲ್ಲಿ ನಾನು ಹೋಗ್ತಾ ಇದ್ದೇನೆ, ನನಗೆ ನನ್ನನ್ನು ಬಲಪಡಿಸೋರು ಯಾರಿಲ್ಲ ಎಂಬಂತ ಪರಿಸ್ಥಿತಿಯಲ್ಲಿ ಬಂದು ಹನ್ನಳು ಗಂಡನಿಗೆ ಮೊರೆ ಹೋದಳು, ಗಂಡನಿಂದಲೂ ಸಂತೈಸಕ್ಕೆ ಸಿಗ್ಲಿಲ್ಲ, ಎಲ್ಲ ಪರಿಸ್ಥಿತಿಗಳು ಕೈ ಬಿಟ್ಟಂತ ಅನುಭವದಲ್ಲಿ ಆಕೆ ಮಾಡಿದಂತ ಒಂದು ಕಾರ್ಯ ಎಂಬುದಾಗಿ ನಾವು ನೋಡುವುದಾದ್ರೆ, ಒಂದು ಸಮಯದಲ್ಲಿ 1ನೇ ಅಧ್ಯಾಯ ನಾವು ಧ್ಯಾನಿಸ್ತಾ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ, ಆಕೆ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಆಕೆ ಏನ್ ಮಾಡ್ತಿದ್ದಾಳೆ, ದೇವರ ಮುಂದೆ ಆಕೆ ಏನ್ ಮಾಡ್ತಿದ್ದಾಳೆ, ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ತನ್ನ ಕೂಗನ್ನು, ತನ್ನ ನೋವನ್ನು, ತನ್ನ ಕಣ್ಣೀರನ್ನು, ತನ್ನ ವೇದನೆಯನ್ನು ದೇವರ ಮುಂದೆ ಹೊಯ್ಯಲಿಕ್ಕೆ ಪ್ರಾರಂಭಿಸ್ತಿದ್ದಾಳೆ. ಅದನ್ನು ಹೊಯ್ದ ನಂತರವಾಗಿ ಅಲ್ಲಿ ನಾವು ನೋಡ್ತೇವೆ, ದೇವ ಸೇವಕರು ಅವಳಿಗೆ ಆಲೋಚನೆ ಕೊಟ್ಟ ನಂತರ ಆಕೆ ಒಂದು ಧೈರ್ಯವಾಗಿ ಆಕೆ ಏನ್ ಮಾಡ್ತದೆ, ಅಲ್ಲಿಂದ ಹೊರಗೆ ಬರುವುದನ್ನು ನೋಡ್ತೇವೆ. ಪ್ರಿಯರೇ, ನಾನು ಹೇಳಲಿಕ್ಕೆ ಬಯಸುವಂಥದ್ದು, ಇವತ್ತು ನಾವು ಖಿನ್ನತೆ, ವೇದನೆ, ನೋವು, ಸಮಸ್ಯೆಗಳಿಂದ ಬಳಲಿ ಸೋತು ಹೋದ ಅನುಭವದಲ್ಲಿ ನಾವು ಕುಗ್ಗಿ ಹೋಗಿರುವುದಾದರೆ, ಇವತ್ತು ನಮಗೆ ಎಲ್ಲಿಯೂ ಪರಿಹಾರ ಸಿಗದಿರುವುದು ನಾವು ಆಲೋಚಿಸಿರ್ಬೋದು. ಅನೇಕರು, ಅದೇ ಭಕ್ತನು ಹೇಳ್ತಿದ್ದಾನೆ, ಕರುಣಾಳುಗಳನ್ನು 69ನೇ ಕೀರ್ತನೆ ಅದು 20ನೇ ವಾಕ್ಯದಲ್ಲಿ ಮುಂದೆ ಓದುವಾಗ, ಕರುಣಾಳುಗಳನ್ನು ನಿರೀಕ್ಷಿಸಿದೆ ದೊರೆಯಲಿಲ್ಲ, ಸಂತೈಸುವವರನ್ನು ಹಾರೈಸಿದೆ ಸಿಕ್ಕಲಿಲ್ಲ. ನಾವು ಅನೇಕರು ನಾವು ಕರುಣೆ ಅವರಿಂದ ದೊರಕಬಹುದು, ಸಂತೈಸುವಿಕೆ ಇವರಿಂದ ಉಂಟಾಗಬಹುದು, ನನ್ನ ವೇದನೆ ಅನುಭವಕ್ಕೆ ಅವರು ಪರಿಹಾರವನ್ನು ನಾನು ಕೊಡಬಹುದು, ನನ್ನ ಕಷ್ಟಗಳನ್ನು ನೋಡಿ ಅವರು ಮನ ಬರಬಹುದು. ಅನೇಕ ವಿಚಾರವಾಗಿ ಅನೇಕರು ನಾವು ಎದುರು ನೋಡಿ ನಾವು ಸೋತು ಹೋಗಿರುವಾಗ ದೇವರ ವಾಕ್ಯ ನಮ್ಗೆ ಅಥವಾ ನಮ್ಗೆ ಯಾವುದೇ ಸಂತೈಸಿಕೆ ಸಿಗದಾಗ ಇಲ್ಲಿ ಹನ್ನಳು ಏನ್ ಮಾಡ್ತಿದ್ದಾಳೆ, ಆಕೆ ದೇವರ ಸಮ್ಮುಖವನ್ನು ಹೋದ ಹಾಗೆ, ದೇವರ ಸಮ್ಮುಖವನ್ನು ಹುಡುಕಿದ ಹಾಗೆ ನಾವು ಸಹ ಈ ಸಮಯದಲ್ಲಿ ಅಂತ ಅನುಭವದಲ್ಲಿ ಹೋಗುತ್ತಾರೆ. ದೇವರ ಸಮ್ಮುಖವನ್ನು ಹುಡುಕುವುದಾದರೆ ದೇವರು ನಮ್ಮ ಪರಿಸ್ಥಿತಿಗೆ ಬದಲಾವಣೆ ಉಂಟು ಮಾಡುವವನಾಗಿದ್ದಾನೆ. ಪ್ರಿಯರೇ, ನೋಡಿ, ಅಲ್ಲಿ ಹನ್ನಳು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸಮ್ಮುಖದಲ್ಲಿ ತನ್ನ ವಿಷಯಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ ಆತನ ಹೊಯ್ದ ನಂತರ ತಿರುಗಿ ಆಕೆ ಆ ಸಾನ್ನಿಧ್ಯವನ್ನು ಬಿಟ್ಟು ಹೊರಗೆ ಬರುವಾಗ ಮೊದಲ ಸ್ಥಿತಿಯಿಂದ ಬಂದ ಹಾಗೆ ಬರಲಿಲ್ಲ. ಅವಳು ಹೊಸ ಒಂದು ಬಿಡುಗಡೆ ಅನುಭವದಲ್ಲಿ, ಹೊಸ ನಿರೀಕ್ಷೆ ಅನುಭವದಲ್ಲಿ, ಹೊಸತನದ ಅನುಭವದಲ್ಲಿ ಆಕೆ ಹೊರಗೆ ಬರ್ತಾ ಇದ್ದಾಳೆ. ಪ್ರಿಯರೇ, ಹಾಗಾದ್ರೆ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ, ಆತನ ಮುಖಭಾವವು ಬೇರೆ ಆಯಿತು. ಅಂದರೆ ಆತನ ಮುಖಭಾವವು ಬೇರೆ ಆಯಿತು ಎಂಬುದಾಗಿ ಹೇಳುವುದಾದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾವು ಇವತ್ತು ಹೋಗುವಂಥ ಯಾವುದೇ ಅನುಭವದಲ್ಲಿ ನಾವು ಹೋಗುವುದಾದರೂ ಇವತ್ತು ದೇವರ ಸಮ್ಮುಖಕ್ಕೆ ಹೋಗಿ ನಾವು ಬೆಟ್ಟದ ಅನುಭವದ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಿರತರಾಗುವುದಾದರೆ, ನಮ್ಮ ಹಂತವಾದ ಪ್ರಾರ್ಥನೆ ಅದು ಮೇಲಕ್ಕೆ ಹೋಗುವ ಪ್ರಾರ್ಥನೆ ಆಗಿರುವುದಾದರೆ, ನಮ್ಮ ಪ್ರಾರ್ಥನೆ ಜೀವಿತ ಅದು ಮೇಲಕ್ಕೆ ಬರುವಂಥ ಅನುಭವ ಆಗಿರುವುದಾದರೆ, ಅಥವಾ ಪರಲೋಕದ ಅನುಭವದ ಪ್ರಾರ್ಥನೆಯ ನಮ್ಮ ಜೀವಿತವಾಗಿರುವುದಾದರೆ, ಎಂಥ ಸಮಸ್ಯೆಗಳು ನೀವು ಹೋಗಿ ಆತನ ಸಮ್ಮುಖದಲ್ಲಿ ನೀವು ಕುಳಿತುಕೊಂಡು ಬರುವಾಗ ನೀವು ಹೊಸ ನಿರೀಕ್ಷೆಯನ್ನು ಹೊಂದಿದವರಾಗಿ, ಹೊಸ ಒಂದು ಬಿಡುಗಡೆಯನ್ನು ಹೊಂದಿದವರಾಗಿ, ಹೊಸ ಅನುಭವದಲ್ಲಿ ಹೋದವರಾಗಿ, ನಿಮ್ಮ ಮುಖವು ಕುಗ್ಗಿ ಹೋದ ಅನುಭವದಿಂದ ಹೊಸ ಹೊಳಪನ್ನು ಪಡೆದುಕೊಂಡವರಾಗಿ ನೀವು ಬರುವವರಾಗಿರ್ತೀರ. ಪ್ರಿಯರೇ, ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತ ಅನೇಕ ಕಷ್ಟಗಳಲ್ಲಿ ಹೋಗುವುದಾದರೂ ದೇವರ ಸಮ್ಮುಖಕ್ಕೆ ಹೋಗು. ಇವತ್ತು ಅನೇಕ ದೇವಜನರ ಸಾಕ್ಷಿಗಳು ನಾವು ಕೇಳ್ತೇವೆ. ಎಷ್ಟೋ ಜನರು ಎಷ್ಟೋ ಪ್ರಯತ್ನಗಳು ಮಾಡಿ ಸೋತು ಹೋದಾಗ, ದೇವರನ್ನು ಮೊರೆ ಹೋದಾಗ ಆತನೇನು ಮಾಡಿದನು, ಅಲ್ಲಿಂದ ಆ ಪರಿಸ್ಥಿತಿಯನ್ನು ಬದಲಾಯಿಸಿದನು. ನೋಡಿ, ದೇವರ ವಾಕ್ಯ ಕೀರ್ತನೆ 34ನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಳ್ಳೋಣ. ಕೀರ್ತನೆ 34 ಅದರಲ್ಲಿ 5ನೇ ವಾಕ್ಯ ಹೀಗೆ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇವತ್ತು ದೇವರ ಸಮ್ಮುಖವನ್ನು ಹುಡುಕಿ ಓಡಿ ಬರುವವರು, ನಿರೀಕ್ಷಿಸುವವರು, ದೇವರ ಸಮ್ಮುಖವನ್ನು ಬಯಸುವವರು, ಅವರು ಏನ್ ಮಾಡ್ತಾರಂತೆ, ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅವರು ಪ್ರಕಾಶವನ್ನು ಹೊಂದುವರು.
ಇವತ್ತು ಕುಗ್ಗಿ ಹೋದ ಅನುಭವದಲ್ಲಿ ನೀವು ಹೋಗ್ತಿರ್ಬೋದು ಪ್ರಿಯರೇ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಕುಗ್ಗಿ ಹೋದ ಅನುಭವದಲ್ಲಿ ಯಾರಾದರೂ ಹೋಗ್ತಿರುವುದಾದರೆ ಇವತ್ತು ನೀವು ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿದರೆ, ದೇವರ ಸಮ್ಮುಖದಲ್ಲಿ ಬೆಟ್ಟದ ಅನುಭವದಲ್ಲಿ ಪ್ರಾರ್ಥಿಸಿದರೆ, ನಿಮ್ಮ ಪ್ರಾರ್ಥನೆ ಯಥಾರ್ಥವಾದ ಪ್ರಾರ್ಥನೆಯಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸುವುದಾದರೆ ನಿಮ್ಮ ಮುಖಭಾವವು ಬೇರೆ ಆಗುವುದನ್ನು ಜನಗಳು ನೋಡ್ತಾರೆ. ನೀವು ಅದನ್ನು ಅನುಭವಿಸ್ತೀರ ಪ್ರಿಯರೇ. ಜನಗಳು ನಿನ್ನೆವರೆಗೆ ನಿನ್ನ ಮುಖವು ಒಂದು ರೀತಿಯಲ್ಲಿ ಸೋತು ಹೋದ ಅನುಭವ ಇತ್ತು. ಈ ಕ್ಷಣದವರೆಗೆ ನಿನ್ನ ಅನುಭವ, ನಿನ್ನ ಮುಖದ ಭಾವಗಳು ಅನೇಕ ವೇದನೆಯಲ್ಲಿ ಹೋದಂತ ಅನುಭವ ಆಗಿತ್ತು. ಆದರೆ ಈಗ ನೋಡುವಾಗ ಒಂದು ಹೊಸ ಅನುಭವ ನಿನ್ನ ನೋಡ್ತೇವೆ. ಏನು ವಿಶೇಷತೆ ಎಂಬಂತ ಹೇಳುವಂತ ಪರಿಸ್ಥಿತಿಗೆ ದೇವರು ನಿನ್ನ ನಡೆಸುವನಾಗಿದ್ದಾರೆ. ನಿನ್ನ ಪ್ರಾರ್ಥನೆ ಜೀವಿತವನ್ನು ನೀನು ಬದಲಾಯಿಸುವುದಾದರೆ, ನಿನ್ನ ಪ್ರಾರ್ಥನೆ ನಿನ್ನ ಉಸಿರಾಗಿರುವುದಾದರೆ ಕರ್ತನು ನಿನ್ನನ್ನು ಆಶೀರ್ವದಿಸುವನಾದರೆ ನಿನ್ನ ಮುಖಭಾವವು ಜನಗಳು ನೋಡಿ ಆಶ್ಚರ್ಯ ಪಡುವ ರೀತಿಯಲ್ಲಿ ಮಾರ್ಪಡಿಸುತ್ತಾನೆ. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆಯ ಜೀವಿತ ಅದು ಕಟ್ಟಲ್ಪಟ್ಟಿರಬೇಕು. ಪ್ರಾರ್ಥನೆಯಲ್ಲಿ ನಾವು ಹೋಗುವಾಗ ನಮ್ಮ ಜೀವಿತ ರೂಪಾಂತರವಾಗಬೇಕು. ನಮ್ಮ ಪರಿಸ್ಥಿತಿಗಳು, ನಮ್ಮ ಮುಖಭಾವವು ಅದು ಬದಲಾದಂಥ ಅನುಭವಕ್ಕೆ ಬರುವುದಾದರೆ ನಮ್ಮ ದೇವರು ಆಶೀರ್ವದಿಸುವನಾಗಿದ್ದಾನೆ. ಪ್ರಿಯರೇ, ಆ ಪ್ರಾರ್ಥನೆ ನಿಜವಾದ ಪ್ರಾರ್ಥನೆ ಆಗಿದೆ, ರೂಪಾಂತರದ ಪ್ರಾರ್ಥನೆ ಆಗಿದೆ. ಇವತ್ತು ಅನೇಕ ಅನುಭವದಲ್ಲಿ ಹೋಗುವಾಗ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿರುವುದಾದರೆ ನಮ್ಮ ಪ್ರಾರ್ಥನೆ ಪರೀಕ್ಷಿಸಿಕೊಳ್ಳುವ, ದೇವರ ಸಮ್ಮುಖಕ್ಕೆ ಹೋಗೋ. ಪ್ರಿಯರೇ, ಅನ್ನಳು ಪ್ರಾರ್ಥನೆ ಮಾಡಿದ್ಲು, ದೇವರಿಂದ ಹೊಸ ಬಿಡುಗಡೆಯನ್ನು ಹೊಂದಿಕೊಳ್ಳಲು ನಾವು ಪ್ರಾರ್ಥನೆ ಮಾಡುವ. ನಾವು ಯಾವುದಕ್ಕೆ ನಾವು ಸೋತು ಹೋದರೆ ನಾವು ಪ್ರಾರ್ಥನೆ ಮಾಡುವ, ನಾವು ಕುಗ್ಗಿ ಹೋದರೆ ಪ್ರಾರ್ಥನೆ ಮಾಡುವ. ಪ್ರಿಯರೇ, ಆ ಪ್ರಾರ್ಥನೆ ದೇವರ ಸಾನ್ನಿಧ್ಯದಲ್ಲಿ ನಾವು ನಡೆಯುವಂಥದ್ದಾಗಿದೆ. ಆ ದೇವರ ಸಾನ್ನಿಧ್ಯವೇ ನಮ್ಮನ್ನು ರೂಪಾಂತರ ಮಾಡ್ತದೆ. ಪ್ರಿಯರೇ, ಒಂದು ಹೊಸ ನಿರೀಕ್ಷೆಯನ್ನು ಹುಟ್ಟಿಸ್ತದೆ. ಇನ್ನೊಂದು ಅನುಭವ ಹೇಳಲಿಕ್ಕೆ ಬಯಸ್ತೇನೆ. ಮೋಶೆ ದೇವರ ಸಮ್ಮುಖದಲ್ಲಿ ದೇವರನ್ನು ಸಂಧಿಸ್ತಾ ಇದ್ದಾನೆ. ಆ ಬೆಟ್ಟದಲ್ಲಿ ಸಂಧಿಸುವಾಗ ದೇವರು ಹೇಳ್ತಿದ್ದಾನೆ, ನೀನು ಈ ಜನರನ್ನು ಐಗುಪ್ತದಿಂದ ಬಿಡಿಸಬೇಕೆಂಬುದಾಗಿ. ಆಗ ಮೋಶೆ ಹೇಳುವಂಥ ಮಾತು, ನಾನು ಮಾತಿಲ್ಲದವನು, ನನಗೆ ಮಾತು ಗೊತ್ತಿಲ್ಲ, ತೊದಲು ಮಾತನ್ನು ನೆಮ್ಮದಾಗಿ ಹೇಳ್ತಾನೆ. ಆದರೆ ದೇವರವನು ಬಲಪಡಿಸ್ತಾನೆ, ನೀನು ಹೋಗು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಅವನು ಹೋಗ್ತಾನೆ. ಪ್ರಿಯರೇ, ಅದೇ ಸ್ಟೇಜಲ್ಲಿ ಮುಂದಕ್ಕೆ ಹೋಗ್ತಾ ಇರುವಾಗ ಒಂದು ಅನುಭವಕ್ಕೆ ಬರ್ತಾನೆ. ಅವನು ದೇವರ ಮಾತನ್ನು ಏನು ಹೇಳ್ತಾನೆ, ಧೈರ್ಯವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಮಾತನ್ನು ಧೈರ್ಯವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಮಾತನ್ನು ಧೈರ್ಯವಾಗಿ ಹೇಳ್ತಾನೆ. ಪ್ರಿಯರೇ, ನಾನು ಹೇಳಲಿಕ್ಕೆ ಬಯಸುವಂಥದ್ದು, ದೇವರ ಸಮ್ಮುಖ ನಮ್ಮ ಜೀವಿತವನ್ನು ಹೊಸ ಧೈರ್ಯದಲ್ಲಿ, ಹೊಸ ಅನುಭವದಲ್ಲಿ ನಮ್ಮನ್ನು ನಡೆಸ್ತದೆ. ಹೊಸ ಬಿಡುಗಡೆ ನಮ್ಮನ್ನು ನಡೆಸ್ತದೆ. ಮಾತ್ರವಲ್ಲ, ನಮ್ಮನ್ನು ಧೈರ್ಯವಂತನಾಗಿ ದೇವರ ಸಮ್ಮುಖದಲ್ಲಿ ನಿಲ್ಲುವುದಕ್ಕಾಗಿ, ಲೋಕ ಜನರಿಗೆ ಸುವಾರ್ತೆ ಸಾರುವುದಕ್ಕಾಗಿ, ಲೋಕ ಜನರಲ್ಲಿ ನಾವು ವ್ಯತ್ಯಾಸವುಳ್ಳವರಾಗಿ ಕರ್ತನ ಪರಲೋಕದ ಜನರು ಎಂಬುದಾಗಿ, ಪರಲೋಕದ ಸಂತತಿ ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ದೇವರು ನಮ್ಮನ್ನು ಧೈರ್ಯವಾಗಿ ನಿಲ್ಲಿಸುವುದಾಗಿ ನಮ್ಮನ್ನು ಮಾರ್ಪಡಿಸ್ತಾನೆ. ನೋಡಿ, ಆ ಮೋಶೆ ಆ ದಿವಸ ಪ್ರಾರಂಭದಲ್ಲಿ ನನಗೆ ಮಾತಿಲ್ಲ ಅಂತ ಅವನು ಅಂದ್ರೆ ಒಂದು ರೀತಿಯಲ್ಲಿ ಮೊದಲ ಅನುಭವದಲ್ಲಿ ಹೋಗುವಾಗ ಅವನು ಹೇಳುವಂತ ಮಾತು, ನನಗೆ ಇದು ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಮುಂದೆ ದೇವರ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಆತನು ಬೆಳೀತಾ ಹೋದ ಹಾಗೆ ಆತನು ಧೈರ್ಯವಾಗಿ ದೇವರ ಮಾತನ್ನು ಹೇಳ್ತಾ ಇದ್ದಾನೆ. ಒಂದು ಸಮಯ ಬರ್ತದೆ, ಆತನು 40 ದಿವಸ ಪರ್ವತದಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ ಕುಳಿತು ಹಿಂದಕ್ಕೆ ಬರುವಾಗ ಜನಗಳು, ಇಸ್ರಾಯೇಲರು, ಅವರು ಅನೇಕ ತಪ್ಪಾದ ಕಾರ್ಯದಲ್ಲಿ ಪಾಪವನ್ನು ಮಾಡಿರುವಾಗ ದೇವರ ಮಧ್ಯಸ್ಥಿಕೆ ವಹಿಸಿಕೊಂಡು ದೇವರ ಮಾತನ್ನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನೀವು ಮಾಡಿರುವಂಥದ್ದು ದೊಡ್ಡ ಹೀನಾಯವಾದ ಕಾರ್ಯ ಎಂಬುದಾಗಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿಯ ಆ ಧೈರ್ಯವಾಗಿ ಮಾತಾಡುವಂತ ಆ ಒಂದು ಹೊಸ ನಿರೀಕ್ಷೆ, ಹೊಸ ಧೈರ್ಯ ಎಲ್ಲಿಂದ ಬಂತು? ದೇವರ ಸಮ್ಮುಖವನ್ನು ಹೊಂದಿದ್ದರಿಂದ, ದೇವರ ಸಮ್ಮುಖದಲ್ಲಿ ಯಾವಾಗಲೂ ಕಳೆತಿದ್ದರಿಂದ ಆತನಿಗೆ ಈ ಅನುಭವದಲ್ಲಿ ಹೋಗಲಿಕ್ಕೆ ಸಾಧ್ಯವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಅನೇಕರಿಗೆ ದೇವರ ವಾಕ್ಯವನ್ನು ಸಾರಬೇಕು, ದೇವರ ಕುರಿತಾಗಿ ನಾವು ಮಾತಾಡಬೇಕು, ಸಾಕ್ಷಿಗಳು ಹೇಳಬೇಕು, ಸುವಾರ್ತೆ ಸಾರಬೇಕು, ಆತ್ಮಗಳು ಗೆಲ್ಲಬೇಕೆಂಬಂತ ತವಕದಲ್ಲಿ ನಾವು ಇದ್ದಿರಬಹುದು. ಆದರೆ ಧೈರ್ಯವೂ ಸಾಲದೆ, ಬೋಲ್ಡ್ನೆಸ್ ಇಲ್ಲದೆ ನಮಗೆ ವಾಕ್ಯವನ್ನು ಸಾರಲಿಕ್ಕೆ ಸಾಧ್ಯವಾಗದೆ ಇರುವುದಾದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಿಯರೇ, ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಹೋಗುವ, ನಮ್ಮ ನಿಜವಾದಂಥ ಪರಿಸ್ಥಿತಿಗಳನ್ನು ಬದಲಾಯಿಸಿ ಧೈರ್ಯವಂತರಾಗಿ ದೇವರು ನಮ್ಮ ನಿಲ್ಲಿಸುವನಾಗಿದೆ. ನಮ್ಮ ಮುಖಭಾವ ಬದಲಾಗ್ತದೆ, ನಮ್ಮ ಜೀವಿತದ ನಡತೆಗಳು ಬದಲಾಗ್ತದೆ. ಪ್ರಿಯ ಸಹೋದರ ಸಹೋದರಿಯ, ಹಲ್ಲೆಲೂಯಾ. ಮುಖಭಾವವು ಬೇರೆ ಆಯಿತು. ಎರಡನೇ ವಿಚಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ವಾಕ್ಯವನ್ನು ಧ್ಯಾನಿಸಿದರೆ ನಾವು ನೋಡ್ತೇವೆ, ಒಂದನೇದಾಗಿ ಮುಖಭಾವವು ಬೇರೆ ಆಯಿತು.
ಲೂಕನ ಸುವಾರ್ತೆ 9ನೇ ಅಧ್ಯಾಯ 30ನೇ ವಾಕ್ಯ ನಾವು ಓದುವುದಾದರೆ, ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು ಎಂಬುದಾಗಿ ನೋಡ್ತೇವೆ. ಒಂದನೇದಾಗಿ ಮುಖಭಾವವು ಬದಲಾಗ್ತದೆ. ನಾನು ಹೇಳಿದೆ, ನಾವು ಮಾತಾಡುವಂಥ ಮಾತುಗಳು, ನಮ್ಮ ಮುಖಗಳು, ಅದು ನಮ್ಮನ್ನು ಏನು ಮಾಡ್ತದೆ, ಸೂಚಿಸ್ತದೆ. ಇವನು ಯಾವ ರೀತಿಯಲ್ಲಿದ್ದಾನೆ, ಇವನು ಪ್ರಾರ್ಥನೆ ಜೀವಿತವೋ, ಇವನ ಜೀವಿತ ದೇವರ ವಾಕ್ಯಕ್ಕೆ ಅನುಸಾರವಾಗಿದೆಯೋ ಜನಗಳು ನೋಡ್ತಾರೆ, ನಮ್ಮ ಮುಖದಲ್ಲಿ ತಿಳ್ಕೊಳ್ತಾರೆ. ಪ್ರಿಯರೇ, ನಮ್ಮ ಮುಖ ಪ್ರಕಾಶಿಸುವುದನ್ನು ಕಾಣುವಾಗ, ಓ ಇವನಲ್ಲಿ ಏನೋ ವ್ಯತ್ಯಾಸವಿದೆ, ಇವನಲ್ಲಿ ಏನೋ ವ್ಯತ್ಯಾಸವಿದೆ, ಇವನು ನಮ್ಮಂಥ ಸಾಧಾರಣ ವ್ಯಕ್ತಿಯಲ್ಲ, ಇವನಲ್ಲಿ ಒಂದು ವಿಶೇಷತೆ ಇದೆ. ಜನಗಳೇನು ಮಾಡ್ತಾರಂತೆ, ಅವರನ್ನು ಹುಡುಕಿ ಒಂದು ವಾಕ್ಯ ಹೇಳಲಿಕ್ಕೆ ಬಯಸ್ತೇನೆ. ಯೆಶಾಯನ ಪ್ರವಾದನ ಪುಸ್ತಕ 60ನೇ ಅಧ್ಯಾಯ ತೆಗೆದುಕೊಳ್ಳೋಣ. ಯೆಶಾಯ 60 ಅಲ್ಲಿ ವಾಕ್ಯ 1ರಿಂದ ಓದುವುದಾದರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವರು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಪ್ರಿಯ ದೇವ ಮಕ್ಕಳೇ, ನಿಮ್ಮಲ್ಲಿ ಕಾಣುವಂಥ ದೈವ ಪ್ರಕಾಶವನ್ನು ಜನಗಳು ನೋಡಿ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ. ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ, ನಿಮ್ಮಲ್ಲಿ ಏನೋ ಕಾರ್ಯ ಇದೆ, ನಿಮ್ಮಲ್ಲಿ ಏನೋ ದೇವರ ಪ್ರಸನ್ನತೆ ನಾವು ಕಾಣ್ತಾ ಇದ್ದೇವೆ. ನಿಮ್ಮ ಮುಖವು ನಮ್ಮ ಸಾಧಾರಣ ಮುಖವಾಗಿ ಕಾಣ್ತಾ ಇಲ್ಲ, ನಿಮ್ಮ ಮುಖವು ವ್ಯತ್ಯಾಸವಾಗಿದೆ, ನೀವು ಮಾತಾಡುವಂಥ ಮಾತುಗಳು ಬದಲಾಗಿದೆ, ನಿಮ್ಮ ಜೀವಿತದ ಒಂದೊಂದು ನಡತೆಗಳಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ. ನಿಮ್ಮ ಮುಖವು ಒಂದು ಧೈರ್ಯವಾಗಿ ಇರುವಂಥ ಮುಖವಾಗಿ ಕಾಣ್ತಾ ಇದೆ. ಎಷ್ಟೋ ಸಮಸ್ಯೆಗಳಲ್ಲಿ ಹಾದು ಹೋಗುವುದಾದ್ರೂ ನೀವು ಧೈರ್ಯವಾಗಿ ಎದುರಿಸೋಕ್ಕೆ ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮಲ್ಲಿ ಏನೋ ಒಂದು ವ್ಯತ್ಯಾಸವಿದೆ ಎಂಬುದಾಗಿ ಜನರು ತಿಳ್ಕೊಂಡು, ಜನರು ಗಮನಿಸಿ ನಿಮ್ಮನ್ನು ನೋಡಲಿಕ್ಕೆ ಬರ್ತಾರೆ, ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಬರ್ತಾರೆ, ನಿಮ್ಮಲ್ಲಿರುವಂಥ ಪ್ರಕಾಶದ ಬಳಿಗೆ ಬರ್ತಾರೆ. ಪ್ರಿಯರೇ, ಇವತ್ತು ಆ ಪ್ರಕಾಶವನ್ನು ನಾವು ಹೊಂದಿಕೊಳ್ಬೇಕಾದ್ರೆ, ಆ ಪ್ರಲೋಕದ ಆ ತೇಜಸ್ಸನ್ನು ನಾವು ಹೊಂದಿಕೊಳ್ಬೇಕಾದ್ರೆ ನಾವು ಪ್ರಾರ್ಥನೆ ಎಂಬಂಥ ಅನುಭವಕ್ಕೆ ನಾವು ಹೋಗ್ಬೇಕು. ಪ್ರಿಯರೇ, ಇವತ್ತು ದೇವಜನರೆಂಬುದಾಗಿ ನಾವು ಕರೆಯಲ್ಪಡಬಹುದು, ಆದರೆ ಪ್ರಕಾಶವನ್ನು ಕಳ್ಕೊಂಡು, ಮುಖವು ಒಂದು ಪ್ರಕಾಶತೆಯನ್ನು ಕಳ್ಕೊಂಡಿರುವುದಾದರೆ ನಾವು ಸತ್ತವರ ಗುಂಪಿನಲ್ಲಿ ಕಾಣಲ್ಪಡ್ತಿದೆ. ವಾಕ್ಯವನ್ನು ಓದಲಿಕ್ಕೆ ಬಯಸ್ತಾನೆ. ಎಫೆಸ ಪುಸ್ತಕ, ಅದರಲ್ಲಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅಲ್ಲಿ 14ನೇ ವಚನ ಹೇಳ್ತದೆ, ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತ ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಇವತ್ತು ನಮ್ಮ ಪ್ರಕಾಶ ಕಳ್ಕೊಂಡಿರುವುದಾದರೆ ನಮ್ಮ ಜೀವಿತ ಎಲ್ಲಿದೆ? ನಾವು ರಕ್ಷಿಸಲ್ಪಟ್ಟವರಾಗಿರ್ಬೋದು, ನಮ್ಮ ಮುಖಭಾವದಲ್ಲಿರುವಂಥ ಪ್ರಕಾಶ ಕಳ್ಕೊಂಡಿರುವುದಾದರೆ ನಾವು ರಕ್ಷಿಸಲ್ಪಟ್ಟಿರ್ಬೋದು, ನಾವು ಸಭೆಗೆ ಹೋಗ್ತಾ ಇರ್ಬೋದು, ಆರಾಧನೆ ಮಾಡ್ತಿರ್ಬೋದು. ಆದರೆ ಇವತ್ತು ನಮ್ಮ ಪ್ರಕಾಶವನ್ನು ಕಳ್ಕೊಂಡಿರುವುದ ನಾವು ನಿದ್ರೆ ಮಾಡುವಂಥ ಗುಂಪಿನಲ್ಲಿ ಅಥವಾ ಸತ್ತವರಂಥ ಗುಂಪಿನಲ್ಲಿ ನಾವು ಕಾಣಲ್ಪಡ್ತಾ ಇದೆ. ಈ ವಾಕ್ಯ ಹೇಳ್ತದೆ, ನಿದ್ರೆ ಮಾಡುವವನು ಎಚ್ಚರವಾಗುವ, ಸತ್ತವರನ್ನು ಬಿಟ್ಟು ಏಳು ಎಂಬುದಾಗಿ. ಆಗ ಮಾತ್ರ ನಿಮಗೆ ಪ್ರಕಾಶವನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು. ನಿದ್ರೆ ಮಾಡುವವರ ಒಂದು ಅನುಭವ ಏನಂತ ಹೇಳಿದ್ರೆ, ಅವರು ಸತ್ತವರಾಗಿ ಕಾಣಲ್ಪಡ್ತಾರೆ. ನಾವು ನೋಡಿದರೆ ಅನೇಕ ಪರಿಸ್ಥಿತಿಗಳು, ನಾವು ಜನಗಳನ್ನು ನಿದ್ರೆ ಮಾಡುವಂಥ ಸ್ಥಿತಿಗಳು ನಾವು ನೋಡಿದರೆ ಅವರು ಸತ್ತಿದಾರೋ ಜೀವಂತ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ನಿದ್ರೆ ಹೊಡೆಯುತ್ತಿರ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿದ್ರೆ ಮಾಡುವವನೇ ನೀನೇನು ಮಾಡು, ನಿನಗೊಂದು ನಿರೀಕ್ಷೆ ಇದೆ, ನೀನು ಸತ್ತವರ ಗುಂಪಿನಲ್ಲಿ ಕಾಣಲ್ಪಡುವುದಾದ್ರೂ ನೀನು ಸತ್ತವನಲ್ಲ, ನೀನು ನಿದ್ರೆ ಮಾಡ್ತಾ ಇದ್ದೀಯಾ, ನೀನು ಅಲ್ಲಿಂದ ಹೊರಗೆ ಬರಬೇಕು. ಸತ್ತವರ ಗುಂಪಿನಲ್ಲಿ ಕಾಣಲ್ಪಡುವಂಥ ಅನುಭವದಿಂದ ನೀನೇನು ಬರಬೇಕು, ಹೊರಕ್ಕೆ ಬರಬೇಕು. ಹಾಗೆ ಹೊರಕ್ಕೆ ಬರುವಾಗ, ನೀನು ಎದ್ದು ಬರುವಾಗ ನಿನ್ನ ಮೇಲೆ ಪ್ರಕಾಶವು ಇಳಿದು ಬರ್ತದೆ. ಇವತ್ತು ನಿನ್ನ ಪ್ರಕಾಶ ಕಳ್ಕೊಂಡಿರುತ್ತಾರೆ, ನೀನು ಆತ್ಮಿಕವಾಗಿ ಬಿದ್ದು ಹೋದಂಥ ಅನುಭವದಲ್ಲಿದ್ದೀಯಾ? ನಿನ್ನ ಪ್ರಕಾಶ, ನಿನ್ನ ಮುಖವು ಬಾಡಿ ಹೋದ ಅನುಭವದಲ್ಲಿ, ಸೋತು ಹೋದ ಅನುಭವದಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ಬಲಹೀನನಾಗಿ ಹೋಗಿರುವುದಾರೆ, ನೀನು ನಿದ್ರೆ ಮಾಡುವವನಾಗಿದ್ದು ಸತ್ತವರ ಗುಂಪಿನಲ್ಲಿ ಕಾಣಲ್ಪಡ್ತಿದ್ದೆ. ನೀನು ಅಲ್ಲಿಂದ ಹೊರಗೆ ಬರುವುದಾದರೆ ಕರ್ತನು ನಿನ್ನನ್ನು ಪ್ರಕಾಶಮಯವಾಗಿ ಮಾರ್ಪಡಿಸ್ತಾನೆ. ಕರ್ತನ ಪ್ರಕಾಶವು ನಿನ್ನ ಮೇಲೆ ಇಳಿದು ಬರುತ್ತದೆ.
ನಿನ್ನ ಪ್ರಾರ್ಥನೆ ಜೀವಿತ ನೀನು ತಿರುಗಿ ಕಟ್ಟುವಂಥದ್ದಾಗಿರ್ಬೇಕು. ಮೊದಲ ಪ್ರಾರ್ಥನೆ ಯಾವ ರೀತಿಯಲ್ಲಿತ್ತು, ಮೊದಲ ಅನುಭವದಲ್ಲಿ ನೀನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ಯಾ, ಇವತ್ತು ಅದರ ಪ್ರಾರ್ಥನೆ ಅನುಭವದಲ್ಲಿ ನೀನು ಬುದ್ಧಿ ಹೋಗಿರುವುದಾದ್ರೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಅಲ್ಲಿಂದ ಎದ್ದು ಬರುವುದಾದರೆ ಕರ್ತನು ನಿಮಗೆ ಪ್ರಕಾಶವನ್ನು ಕೊಡಲಿಕ್ಕೆ ಬಯಸ್ತಾನೆ. ಪ್ರಾರ್ಥನೆ ಕಟ್ಟಲ್ಪಡಲಿ ಪ್ರಿಯರೇ, ಪ್ರಾರ್ಥನೆ ಕಟ್ಟಲ್ಪಡಲಿ. ಆ ಪ್ರಾರ್ಥನೆಯಿಂದ ನೀವು ಪ್ರಕಾಶವುಳ್ಳವರಾಗಿ ಲೋಕಕ್ಕೆ ಪ್ರಕಾಶ ಕೊಡುವರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಲಿ ಪ್ರಿಯರೇ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದಂಥ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹದೊಂದಿಗೆ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ. ಕರ್ತನೆ, ಇವತ್ತಿನ ವಾಕ್ಯ ನಾವು ನೋಡಿದೆವು ದೇವರೇ. ಇವತ್ತು ಪ್ರಾರ್ಥನೆ ಮಾಡುತ್ತಿರುವಾಗಲೇ ಮುಖಭಾವ ಬೇರೆ ಆಯಿತು. ಇವತ್ತು ಅನೇಕರು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ನಿರೀಕ್ಷೆ ಕಳಕೊಂಡ ಅನುಭವದಲ್ಲಿ, ಸೋತು ಹೋದ ಅನುಭವದಲ್ಲಿ, ಬಲಹೀನರಾದ ಅನುಭವದಲ್ಲಿ, ಕಷ್ಟದಲ್ಲಿ, ಹಿಂಸೆಗಳಲ್ಲಿ, ನೋವುಗಳಲ್ಲಿ ಬಲಹೀನರಾಗಿ ಕುಗ್ಗಿ ಹೋದ ಅನುಭವದಲ್ಲಿ ಹೋಗುತ್ತಿರುವಂಥ ಮುಖದಲ್ಲಿ ಕುಗ್ಗಿ ಹೋದ ಅನುಭವದಲ್ಲಿ ಹೋಗುತ್ತಿರುವಂಥ ದೇವಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ವೇಳೆ ಪ್ರಾರ್ಥನೆಯಲ್ಲಿ ಅವರು ಬಿದ್ದು ಹೋಗಿರುತ್ತಾರೆ ದೇವರೇ, ಇವತ್ತು ಅವರು ನಿನ್ನ ಸಮ್ಮುಖದಲ್ಲಿ ಹೊಸ ಅನುಭವದಲ್ಲಿ ನಡೆಯುವಂತೆ ಸಹಾಯ ಮಾಡು. ಅವರ ಮುಖಭಾವ ಬದಲಾಗಲಿ, ಅವರು ಪ್ರಕಾಶವುಳ್ಳವರಾಗಿ ಮಾರ್ಪಡಲಿ. ಪ್ರಕಾಶದಲ್ಲಿ ಕರ್ತನೆ ನಡೆಯುವವರಾಗಿ ಮಾತ್ರವಲ್ಲ, ಅನೇಕರನ್ನು ಸೆಳೆಯುವವರಾಗಿ ಅವರು ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ನಿನ್ನ ವಾಕ್ಯವು ಕಾರ್ಯವನ್ನು ಮಾಡೋದಕ್ಕಾಗಿ ಸ್ತೋತ್ರ. ಒಪ್ಪಿಸಿಕೊಟ್ಟ ಎಲ್ಲರ ಜೀವಿತದಲ್ಲಿ ನಿನ್ನ ಅದ್ಭುತ ನಡೆಯಲಿ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್.